ಮಾಜಿ ಕಾರ್ಪೊರೇಟರ್ ಮತ್ತು ರಾಜಕೀಯ ಮುಖಂಡರು. ವಿದ್ಯಾರ್ಥಿ ಜೀವನದಲ್ಲಿ ನಾಯಕತ್ವದ ಗುಣ ಹೊಂದಿದ್ದ ವೇಲು ನಾಯ್ಕರವರು ಸ್ಟೂಡೆಂಟ್ ಯೂನಿಯನ್ನಲ್ಲಿ ಸಕ್ರಿಯವಾಗಿದ್ದವರು. ಹಂತ ಹಂತವಾಗಿ ರಾಜಕೀಯದಲ್ಲಿ ಬೆಳವಣಿಗೆಯನ್ನ ಕಂಡು ಜನ ಸೇವೆಯೇ ಜನಾರ್ದನ ಸೇವೆ ಎನ್ನುವ ಧ್ಯೇಯವನ್ನು ಹೊಂದಿದ್ದಾರೆ. ಕೊರೋನಾ ಕಾಲದಲ್ಲಿ ಹಲವು ಜನರಿಗೆ ಮಾನವೀಯ ನೆರವು ಕಲ್ಪಿಸಿದ್ದಾರೆ. ಜನರ ಆಶೀರ್ವಾದದಲ್ಲೇ ಆನಂದ ಸಿಗುತ್ತೆ ಎನ್ನುವ ಇವರು ರಾಜಕೀಯವಾಗಿ ಮುಂದುವರಿಯುವ ಮಹದಾಸೆಯನ್ನ ಇಟ್ಟುಕೊಂಡಿದ್ದಾರೆ. ಹಾಗಾಗಿ ವೇಲು ನಾಯ್ಕರವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಜಿ ಅಚೀವರ್ಸ್ ಪ್ರಶಸ್ತಿ ಪುರಸ್ಕೃತರಾಗ್ತಾ ಇದ್ರಿ. ಎಷ್ಟು ಖುಷಿ ಅನಿಸ್ತಾ ಇದೆ ಸರ್ ಈ ಸಂದರ್ಭದಲ್ಲಿ? ಸರ್, ಯಾವುದಾದ್ರೂ ನಾವು ಸಾಧನೆಗಳು ಮಾಡಿದಾಗ ಈ ಥರ ಗುರುತಿಸಿದಾಗ ಮತ್ತೆ ನಮ್ಗೆ ಪ್ರೇರಣೆ ಕೊಟ್ಟಂಗೆ ಇನ್ನು ಮುಂದೆ ನಾವೇನಾದರೂ ಒಳ್ಳೇದು ಮಾಡಬೇಕು ಅಂತ, ಇನ್ನು ಈ ನಮ್ಮ ಏನು ಸೇವೆ ಮಾಡ್ತಾಯಿದ್ದೀವಿ ಅದನ್ನು ಹೆಚ್ಚಾಗಿ ಮಾಡಬೇಕು ಅನ್ನೋದು ಒಂದು ಪ್ರೇರಣೆ ಕೊಡ್ತೀವಿ. ಯಾಕಂದರೆ ಎಷ್ಟೆಷ್ಟು ಸಾಧನೆಗಳು ಮಾಡ್ತಾರೆ, ಯಾರು ಗುರುತಿಸೋರು ಇರಲ್ಲ. ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಲ್ಲಪ್ಪ, ನಮ್ಮ ಬಗ್ಗೆ ಅವರಿಬ್ಬರು ಪ್ರಶಂಸೆ ಮಾಡೋರು ಇಲ್ವಲ್ಲ ಅನ್ನೋದು ಬರುತ್ತೆ. ಅಂಥದ್ರಲ್ಲಿ ಈಗ ನಾವು ಮಾಡಿರೋಂಥ ಸಣ್ಣ ಸಣ್ಣ ಕೆಲಸಕ್ಕೂ ನಮಗೆ ಪ್ರೇರಣೆ ಕೊಡುವಂಥ ರೂಪದಲ್ಲಿ ಇವತ್ತು ನಮ್ಮ ಕರೆದು ಒಂದು ಅವಾರ್ಡ್ ಅನ್ನೋದನ್ನು ಮಾಡಿದ್ದಾರೆ ಜಿ ಕನ್ನಡ ಅಂತ ಹೇಳಿದಾಗ ಭಾರಿ ಹೆಮ್ಮೆ ಅನ್ನಿಸುತ್ತೆ, ಸಂತೋಷನ ಅನ್ನಿಸುತ್ತೆ. ಈ ರೀತಿ ಸಾಧಕರುಗಳಿಗೆ ಅವ್ರನ್ನ ನಮ್ಮ ಪ್ರೇರಣೆ ಕೊಟ್ಟು ಮಾಡ್ತಾಯಿದ್ದೆ ಅಂದರೆ ಖಂಡಿತ ಎಲ್ಲ ಕ್ಷೇತ್ರಗಳಲ್ಲೂ ಅವ್ರಿಗೆ ಏನು ಸಾಧನೆ ಮಾಡ್ತಾಯಿದ್ದಾರೆ ಅವ್ರಿಗೊಂದು ಸಮಾಧಾನ, ಒಂದು ಸಂತೋಷ ಅದು ಅವ್ರಿಗೆ. ಅವ್ರಿಗೆ ನಾವು ಬೇರೆ ಏನು ಮಾಡಲಿಕ್ಕಾಗಲ್ಲ ಸರ್. ಪ್ರತಿಯೊಂದು ಪ್ರಶಸ್ತಿಗಳು ಅಥವಾ ಗೌರವಗಳು ಅಥವಾ ಸನ್ಮಾನಗಳು ಸಮಾಜದಲ್ಲಿ ಜವಾಬ್ದಾರಿಯನ್ನು ಜಾಸ್ತಿ ಮಾಡುತ್ತಂತೆ ಸರ್. ಈ ಪ್ರಶಸ್ತಿ ಮೂಲಕ ನಿಮ್ಮ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ ಸರ್? ಖಂಡಿತ ಒಂದೊಂದು ವಿಚಾರ ಬಂದಾಗೂ ಅಷ್ಟೇ ನಮ್ಮಲ್ಲಿ ಈ ಜವಾಬ್ದಾರಿ ಅನ್ನೋದು ಇವಾಗ ಏನು ನಾವು ಮಾಡಿ ಸಾಧನೆಗಳಂತ ಮಾಡಿದ್ದೀವಿ ಅಂತ ಇವಾಗ ಗುರುತಿಸಿರ್ತಾರೋ, ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚು ರೀತಿಯಲ್ಲಿ ಸಮಾಜ ಸೇವೆ ಮಾಡಿ ಬಡವರುಗಳಿಗೆ ಒಂದು ಒಳ್ಳೆಯ ಕೆಲಸಗಳು ಮಾಡಿಸಿ ನಮ್ಮನ್ನು ಇನ್ನೂ ಸೇವೆ ತೊಡಗಿಸ್ಕೋಬೇಕು ಅನ್ನೋದು ಆ ಹುಮ್ಮಸ್ಸು ಇನ್ನೂ ಹೆಚ್ಚಾಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.